ಪರಿಸ್ಥಿತಿಯ ಬಗ್ಗೆ ಕರೆದಿದ್ವಿ. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದು ಮುಳುಗುತ್ತಿರುವ ಹಡಗಾಗಿದೆ. ಕಾಂಗ್ರೆಸ್ ಸಿದ್ಧಾಂತನೇ ಮುಂಚೆಯಿಂದ ದೇಶದ್ರೋಹದ ಸಿದ್ಧಾಂತ ಇದೆ. ದೇಶದ ವಿಭಜನೆಗೆ ಕಾರಣವಾದಂತಹ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ವಿಭಜನೆ ಆದಂತಹ ಪಕ್ಷ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಕಾಂಗ್ರೆಸ್ ವಿಭಜನೆಯ ಹಾದಿ ಹಿಡಿದಿದೆ. ಇವತ್ತ ಸುಡುವ ಮನೆಯಾಗಿ ಕಾಂಗ್ರೆಸ್ ಪರಿವರ್ತನೆ ಆಗಿದೆ. ಇವತ್ತು ಕಾಂಗ್ರೆಸ್ ತಮ್ಮ ಆಂತರಿಕ ಕಿತ್ತಾಟವನ್ನು ಸುಮ್ಮನೆ ಆರೋಪ ಮಾಡಿ ನಮ್ಮ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು, ಮಾಜಿ ಶಾಸಕರು, ಮಾಜಿ ಸಚಿವರು, MLCಗಳು ಕಳೆದ 3-4 ದಿನಗಳ ಹಿಂದೆ ಮಾಧ್ಯಮದಲ್ಲಿ ನಮ್ಮ ಶಾಸಕರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ದೀವಿ. ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರು, ಶಾಸಕರಾದ ಭೀಮರಾವ್ ಪಾಟೀಲ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು, ಅರವಿಂದ್ ಅರಳಿ ಅವರ ಹೇಳಿಕೆಗಳನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ತಮ್ಮ ಮಾಧ್ಯಮದಲ್ಲಿ ಅದನ್ನು ನೋಡಿದ್ದೀವಿ. ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಪಕ್ಷದ್ರೋಹ ಅನ್ನೋದು ಎಲ್ಲಾದ್ರೂ ಇದ್ರೆ ಅದು ಬೀದರ್ ಜಿಲ್ಲೆಯ ಕಾಂಗ್ರೆಸ್ನ ಮನೆ ಮಾತಾಗಿದೆ. ಹಿಂದೆ ಈಶ್ವರ್ ಖಂಡ್ರೆ ಅವರು JDS ನಿಂದ ಬಾಬುರಾವ್ ಗುದ್ಗೆ ಅವರು MLC ಕಾಂಟೆಸ್ಟ್ ಮಾಡಿದಾಗ ಅವತ್ತು ಬಸವರಾಜ್ ಪಾಟೀಲ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರು. ಅವತ್ತು ಬಾಬುರಾವ್ ಗುದ್ಗೆ ಅವರಿಗೆ ಸಪೋರ್ಟ್ ಮಾಡಿದ್ದು ಈಶ್ವರ್ ಖಂಡ್ರೆ. ತದನಂತರ ಬಸವರಾಜ್ ಪಾಟೀಲ್ರು, ದಿವಂಗತ ಬಸವರಾಜ್ ಪಾಟೀಲ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಹುಮನಾಬಾದ್ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂಥ ರಾಜಶೇಖರ್ ಪಾಟೀಲ್ ಅವರು ಸ್ವತಃ ಯಾರು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ರ, ಅವತ್ತವರು ಓಪನ್ ಆಗಿ ಬಸವರಾಜ್ ಪಾಟೀಲ್ ಅವರು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಬಸವರಾಜ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಅಲ್ಲಿ ಪಕ್ಷದ್ರೋಹ ಮಾಡಿದ್ರು. ತದನಂತರ ಮುಂದೆ 1 ತಿಂಗಳು 2 ತಿಂಗಳಲ್ಲೇ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತು. ಅವಾಗ ನಾನು ಸ್ವತಃ ಅಭ್ಯರ್ಥಿಯಾಗಿದ್ದೆ ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಸುರೇಶ್ ಸಿಗಿ ಅನ್ನೋರು ಅಭ್ಯರ್ಥಿಯಾಗಿದ್ರು. ಆದ್ರೆ ಇವ್ರು ಮಾಡಿದ್ದು ಯಾರಿಗೆ ಅಂದ್ರೆ ಅವ್ರ ಚಿಕ್ಕಪ್ಪ ಇಂಡಿಪೆಂಡೆಂಟ್ ಆಗಿ ನಿಂತ ವೀರಣ್ಣ ಪಾಟೀಲ್ ಕೆಲಸ ಮಾಡಿದ್ರು. ಇದು ಪಕ್ಷದ್ರೋಹ ಅಲ್ವಾ? ಇದು ಕಾಂಗ್ರೆಸ್ನವರಿಗೆ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತಹ ಒಂದು ಚಟುವಟಿಕೆ ಇದೆ. ಇವತ್ತು ಅವ್ರಿಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಕಾಮಣಿ ಆದವ್ರಿಗೆಲ್ಲ ಹಳದಿ ಕಾಣಿಸ್ಕೊಂತ. ಹಂಗಾಗಿ ಆ ರೀತಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಯಾರಾದ್ರೂ ಕೊಡ್ಬೇಕಂದ್ರೆ ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿ ಎದುರು ಅಥವಾ DK ಶಿವಕುಮಾರ್ ಎದುರು ಹೇಳಿದಾರ ಅಂತ ಹೇಳಿ. ಇದಕ್ಕೆ ಉತ್ತರ ಅವ್ರ ಉಸ್ತುವಾರಿ ಸಚಿವರು ಕೊಡ್ಬೇಕು. ಮತ್ ಕಳೆದ 1 ವರ್ಷದಿಂದ ನಾವು ಹೇಳ್ತಾ ಇದ್ವಿ, ಒಂದು ವರ್ಷದಿಂದ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ನೆಲಕಚ್ಚಿ ಹೋಗಿದೆ ಅಂತ ಇವತ್ತು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಹೇಳಿದಾಗ ಸಮರ್ಥನೆ ಮಾಡ್ಬೇಕಿತ್ತು. ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತು ಜಿಲ್ಲಾಡಳಿತ ಪೂರ್ತಿ ಕುಸಿತ ಆಗಿದೆ. ಇವತ್ತ ಸ್ವತಃ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಇವತ್ತು ಜಿಲ್ಲೆಯಲ್ಲಿ ದರೋಡೆಗಳು, ಹಗಲು ದರೋಡೆಗಳು ನಡೀತಾ ಇವೆ, ಕೊಲೆಗಳಾಗ್ತಾ ಇವೆ. ಈ ಬಗ್ಗೆ ಚಕಾರ ಎತ್ತಾ ಇಲ್ಲ ಅಂತ ನಾವು ಹೇಳಿದ್ದೀವಿ. ಮೊನ್ನೆ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ, ಇವತ್ತು D ಗ್ರೂಪ್ ನೌಕರರು ಕೂಡ ಇಡೀ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದವ್ರು ಇದ್ದಾರೆ ಅಂದ್ರೆ ಕೇವಲ ಭಾಲ್ಕಿ ಕ್ಷೇತ್ರದವ್ರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಅನ್ನುವಂತ ಆರೋಪ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇದನ್ನು ನಾವು ಕಳೆದ 1.5 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಇದ್ದಪ್ಪ ಚರ್ಮದ ಸರ್ಕಾರ ಇವತ್ತು ಭ್ರಷ್ಟಾಚಾರ ಜಿಲ್ಲೆಯಲ್ಲಿ ತಾಂಡವಾಡ್ತಾ ಇದೆ. ಇವತ್ತು ನಾವು ನಿರ್ಣಾ ಹತ್ರ ಹೋಗಿ, ಇವತ್ತು ನಿರ್ಣಾ ಹತ್ರ ಒಂದು ಕ್ಲಬ್ ನಡೀತಾ ಇದೆ ಓಪನ್ ಆಗಿ. ನಾವು ಅನೇಕ ಸಲ ನಮ್ಮ ಒಳ್ಳೆ ದಕ್ಷ ಅಧಿಕಾರಿಗಳಿರ್ತಾರೆ, ಭ್ರಷ್ಟ ಅಧಿಕಾರಿಗಳನ್ನು ತೆಗೀರಿ, ಜಿಲ್ಲಾಡಳಿತ ಕುಸಿದು ಹೋಗಿದೆ ಅಂತ ಅನೇಕ ಸಲ ಒತ್ತಾಯ ಮಾಡಿದ್ವಿ. ಇವತ್ತು ಆ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ ಅವ್ರು ಏನಾದ್ರೂ ಹೇಳಬೇಕಾಗಿದ್ರೆ ರಾಜಶೇಖರ್ ಪಾಟೀಲ್ ಅಥವಾ ಮಿಕ್ಕಿದವ್ರು ಏನ್ ಹೇಳಿದಾರ, ಇವತ್ತ ನಿಮ್ಮ ಪೋಸ್ಟರ್ ಬಾಯ್ ಸಂಸದರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಹಿಂದೆ ನಮ್ಮ ಸಂಸದರಿದ್ದಾಗ ರಸ್ತೆಗಳು, ಇವತ್ತು ಅವರಾದ ರಸ್ತೆ ಇರ್ಬೋದು, ಜಿಲ್ಲೆಯಲ್ಲಿ ಎಲ್ಲ ಹೈವೇಗಳಿರ್ಬೋದು, ಇವತ್ತ ಸೋಲಾರ್ ಪ್ಲಾಂಟ್ ಇರ್ಬೋದು, ಇವತ್ತು ರೈಲ್ವೆಗಳಿರ್ಬೋದು, ಪಾಸ್ಪೋರ್ಟ್ ಆಫೀಸ್ಗಳು, ನಾವು ಅನೇಕ ಕೆಲಸಗಳು ನಮ್ಮ ಒಂದು ಪೀರಿಯಡ್ ಅಲ್ಲಿ ಆಗಿದೆ. ಬಿಜೆಪಿಯ ಸಂಸದರಿದ್ದಾಗ ಆಗಿದೆ. ಆದ್ರೆ ಇವತ್ತಿನ ಸಂಸದರು ಯಾವ ಪೋಸ್ಟರ್ ಬಾಯ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರಾಗಿ ಮಾಡಿದ್ದಾರೋ ಅವರಾದ ನಂತರ ಏನು ಕೆಲಸ ಮಾಡಿದಾರೋ ಅನ್ನೋದು ಒಂದು ವೈಟ್ ಪೇಪರ್, ಶ್ವೇತಪತ್ರ ಹೊರಡಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಇವತ್ತು ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಬಿಜೆಪಿಯವರು ಭೀಮಣ್ಣ ಖಂಡ್ರೆ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ನವ್ರಿಗೆ ಮಾನವೀಯತೆ ಅನ್ನೋದು ಹೊರಟೋಗಿದೆ ಅನ್ನಿಸ್ತಾ ಇದೆ. ಭೀಮಣ್ಣ ಖಂಡ್ರೆಯವರು ಎಲ್ಲದರಲ್ಲೂ ರಾಜಕೀಯ ಮಾಡೋದಿರಲ್ಲ. ಅವ್ರು ವಯೋವೃದ್ಧರಾಗಿದ್ದಾರೆ, ಶತಾಯುಷಿಗಳಾಗಿದ್ದಾರೆ. ಅವರ ಆರೋಗ್ಯನ ವಿಚಾರಣೆ ಮಾಡ್ಬೇಕಂತ ನಮ್ಮ ಕೇಂದ್ರ ಸಚಿವರು ಬಂದಿದ್ದಾಗ
ಅವ್ರ ಮನೆಗೆ ಹೋಗಿದ್ರು. ರಾಜಕೀಯ ಮಾಡೋರು ಹಗಲತ್ ಹೋಗಲ್ಲ. ಇವ್ರು ಕಾಂಗ್ರೆಸ್ದವ್ರು ಅನೇಕ ಸಲ ನಮ್ಮಲ್ಲಿ ನಿಮ್ ಪಕ್ಷಕ್ಕೆ ಸೇರ್ತೇವೆ ಅಂತ ರಾತ್ರಿ ಎಲ್ಲ ಬಂದವರಿದ್ದಾರೆ. MP ಟಿಕೆಟ್ ಕಡೆ ನಮ್ಮಲ್ಲಿ ಬಂದಿದ್ದವರಿದ್ದಾರೆ ಅನೇಕ. ಅದಕ್ಕೆ ನಾವು ಅದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಮಾನವೀಯತೆ ಇದ್ರ ಮೇಲ್ಗಡೆ ಅವ್ರ ಮನೆಗೆ ಅವ್ರ ಇದೆ. ನಮ್ಗೆ ಒಬ್ಬ ಕೇಂದ್ರ ಸಚಿವರು ಬಂದಾಗ ಸಚಿವರ ಜೊತೆ ನಾವಿರೋದು ಅದು ಒಂದು ಪ್ರೋಟೋಕಾಲ್ ಇದೆ. ನಮ್ಮ ಸಚಿವರು, ನಾನು ಅಲ್ಲಿಂದ ಬಂದಿದ್ದೀನಿ, ಭೀಮಣ್ಣ ಖಂಡ್ರೆ ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರನ್ನು ಕಾಣಬೇಕು, ಅವ್ರನ್ನ ಭೇಟಿ ಮಾಡಿ ಬರಬೇಕು ಅಂದಾಗ ನಮ್ಮ ಶಾಸಕರೆಲ್ಲ ನಾವೆಲ್ಲ ಹೋಗಿದ್ದಿತ್ತು. ಇದರಲ್ಲಿ ಯಾವ್ದು ರಾಜಕೀಯ ಇದೆ? ಯಾರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದಾರೆ ಕಾಂಗ್ರೆಸ್ ಯಾರು ಬಿಜೆಪಿ ಯಾರು ಕಾಣ್ತಾ ಇಲ್ಲ, ಅದು ಸೇರ್ಪಡೆ ಕಟ್ಟೆ ಇದೆ ಅಂತ ಹೇಳಿ. ಅಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಅವ್ರು ಹಾತೊರಿತಾ ಇದ್ದಾರೆ. ಫೋಟೋ ನಾವು ತಗೊಂಡಿಲ್ಲ, ಅಲ್ಲಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮಂತ್ರಿ ಜೊತೆ ನಮ್ಮ ಜೊತೆ ಫೋಟೋ ತೆಕ್ಕೊಳ್ಳಿಕ್ಕೆ ಹಾತೊರಿತಾ ಇದ್ರು. ಅವ್ರು ತಗೊಂಡಿರುವಂತ ಫೋಟೋ ನಾವು ಫೇಸ್ಬುಕ್ ಅಲ್ಲಿ ಬಿಟ್ಟಿಲ್ಲ, ಅವ್ರ ಕಾರ್ಯಕರ್ತರೇ ಬಿಟ್ಟಿರುವಂತ ಫೋಟೋ. ಅದಕ್ಕಾಗಿ ಇವತ್ತು ಅನೇಕ ಜನ ಇಡೀ ದೇಶದಲ್ಲಿ ಕಾಂಗ್ರೆಸ್ನವರು ಬಿಜೆಪಿಗೆ ಬರ್ಲಿಕ್ಕೆ ಹಾತೊರಿತಾ ಇದ್ದಾರೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜಗಳ ನೋಡ್ಕೊಂಡು ಆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನಿಂದ ರೋಸ್ ಹೋಗಿ, ನಿಮ್ಮ ಇದರಿಂದ ರೋಸ್ ಹೋಗಿ ಇವತ್ತ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತ ಜಿಲ್ಲೆಯಲ್ಲಿ ಅವ್ರೇನು ಆರೋಪ ಮಾಡಿದ್ದಾರ, ಈ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು. ಭಾರತೀಯ ಜನತಾ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಇದೆ. ಇಟ್ ಇಸ್ ನಾಟ್ ಎ ಲೀಡರ್ ಬೇಸ್ಡ್ ಪಾರ್ಟಿ. ನಮ್ಮಲ್ಲಿ ಇರುವಂತವರೆಲ್ಲ ಕಾರ್ಯಕರ್ತರಾಗಿ ಬೆಳೆದು ಇವತ್ತು ನಾಯಕರಾಗಿದ್ದು. ನಾವು ಯಾವತ್ತೂ ನಮ್ಮ ಪಕ್ಷವನ್ನು ನಾವು ತಾಯಿ ಅಂತ ತಿಳ್ಕೊಂಡವ್ರು. ತಾಯಿಗೆ ಯಾವತ್ತೂ ದ್ರೋಹ ಮಾಡಿದವರಲ್ಲ. ಅದಕ್ಕೆ ಈ ಪಕ್ಷ ವಿರೋಧಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರ, ಇದು ನಿಜನೇ ಇತ್ತು ಅಂದ್ರೆ ಇದಕ್ಕೆ ನಾನು ಇವತ್ತು ಕೂಡ ಒತ್ತಾಯ ಮಾಡ್ತೀನಿ. ಇದ್ರ ಬಗ್ಗೆ ಈಶ್ವರ್ ಖಂಡ್ರೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. ರಾಜಶೇಖರ್ ಪಾಟೀಲ್ ಏನು ಹೇಳ್ತಾ ಇದ್ದಾರ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ 100ಕ್ಕೆ 100 1000ಕ್ಕೆ 1000 ನಿಜ ಅಂತ ಹೇಳಿ. ಇವತ್ತು ಅದ್ರ ಬಗ್ಗೆ 2-3 ದಿವಸ ಆಯ್ತು. ನಾವು ಅದಕ್ಕೆ 1 ದಿವಸ 2 ದಿವಸ ಹೋಗ್ಲಿ ಈಶ್ವರ್ ಖಂಡ್ರೆ ಅವರು ಏನಾದ್ರು ಹೇಳ್ಬೋದು ಅನ್ಕೊಂಡಿದೀವಿ. ಆದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರು ಆ ಬಗ್ಗೆ ಯಾವುದೇ